ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ರೆಮಿಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರುವಂಥ ಹೋಮ್ ಮೇಡ್ ಫೇಸ್ ಕ್ರೀಮನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಸೂಪರ್ ಆಗಿರುವಂಥ ಫೇಸ್ ಕ್ರೀಮನ್ನು ಮಾಡೋಣ ಬನ್ನಿ. ಮೊದಲಿಗೆ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ರಾತ್ರಿನೇ ನೆನೆಸಿ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು 4-5 ಅವರ್ಸನ್ನು ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೆನೆಸ್ಕೊಳ್ಳಿ. ಈ ಥರ ಅಕ್ಕಿ ನೆನೆಸಿರೋದು, ನೀವು ಅಡುಗೆ ಅಕ್ಕಿ ತೊಗೊಳ್ಬೋದು, ಯಾವುದಾದ್ರೂ ಅಕ್ಕಿ ತೊಗೊಳ್ಬೋದು. ಒಂದು ಸಲ ಫಸ್ಟು ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ನೀರು ಹಾಕಿ ಇಡಿ. ಇದಾದಮೇಲೆ ನಾನು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟಲ್ಲಂತೂ ನಿಮಗೆ ಗೊತ್ತೇ ಇದೆ, ಸ್ಕಿನ್ಗೆ ಎಷ್ಟು ಒಳ್ಳೆಯದು. ನಮ್ಮ ಸ್ಕಿನ್ನಿಗೆ, ನಮ್ಮ ಕಣ್ಣಿಗೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಕೆ ಇರುತ್ತೆ. ಪ್ರತಿಯೊಂದು ವಿಟಮಿನ್ಸ್ ಕ್ಯಾರೆಟಲ್ಲಿ ತುಂಬಾ ಇರ್ತವೆ. ನಮಗೆ ಪಿಗ್ಮೆಂಟೇಷನ್ ಆಗೋದು ತಡೆಯುತ್ತೆ. ಆಮೇಲೆ ನಮ್ಮ ಸ್ಕಿನ್ನಿಗೆ ಒಳ್ಳೆ ಒಂದು ಟೆಕ್ಸ್ಚರ್ ಕೊಡುತ್ತೆ ಕ್ಯಾರೆಟು. ನೆಕ್ಸ್ಟು ನಾನು ಬಂದು ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಪ್ರಾಪರ್ಟಿ ಏನಿರುತ್ತೆ ಅಂದರೆ ಇದು ಕಲೆಗಳನ್ನೆಲ್ಲ ಕಮ್ಮಿ ಮಾಡುತ್ತೆ. ಮುಖಕ್ಕೆ ಹಚ್ಚಿದಾಗ ತುಂಬಾ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ನಮ್ಮ ಮುಖದಲ್ಲಿರುವ ಚಿಕ್ಕ ಚಿಕ್ಕ ಗುಳ್ಳೆಗಳು ಕಲೆ ಇರುತ್ತೆ. ಈಗ ಮಡುವೆಗಳಾಗಿರುತ್ತೆ, ಆವಾಗ ಕಲೆಗಳು ಉಳ್ಕೊಂಬಿಟ್ಟಿರುತ್ತೆ ಮುಖದಲ್ಲಿ. ಒಳ್ಳೆ ಸಣ್ಣ ಪುಟ್ಟ ಏನಾದರೂ ಬಿಸಿದು ಸಿಡ್ದಿರುತ್ತೆ ಮುಖದ ಮೇಲೆ, ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರುತ್ತೆ, ವೈಟ್ ಸ್ಪಾಟ್ಸ್ ಆಗಿರುತ್ತೆ. ಅದನ್ನೆಲ್ಲ ಕಳಿಬೇಕು ಅಂತಂದರೆ ಮೂಲಂಗಿ ರಸ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಪೊಟ್ಯಾಟೊ, ಆಲೂಗಡ್ಡೆ ಬಗ್ಗೆ ಏನು ಹೇಳಬೇಕು, ಇದು ಸ್ಕಿನ್ ಕ್ಲೀನಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ನಮ್ಮ ಮುಖನೆಲ್ಲ ಕ್ಲೀನಾಗಿ ಅದು ಬ್ಲೀಚ್ ಮಾಡುತ್ತೆ. ಹಾಗೂ ಮುಖನ ತುಂಬಾ ಕಲೆಗಳಿಲ್ದಂಗೆ ಕಾಪಾಡುತ್ತೆ. ಹಾಗಾಗಿ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದು ಬಂದು ತುಳಸಿ ಸೊಪ್ಪು. ತುಳಸಿ ಅಂತಂದರೆ ಇದಂತೂ ಆ್ಯಂಟಿ ಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ಆಕ್ಸಿಡೆಂಟ್ಸು. ನಮಗೆ ಯಾವುದೇ ರೀತಿ ಚರ್ಮದ ಕಾಯಿಲೆಗಳಿದ್ದರೆ ತುಳಸಿ ಸೊಪ್ಪನ್ನು ಅರ್ಧ ಹಚ್ಚೋಕೆ ಹೇಳ್ತಾರೆ. ತುಳಸಿ ಸೊಪ್ಪು ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಹೊಂದಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ತುಳಸಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ಕೊಂಡಿದ್ದೀವಿ. ಇದು ಹೀಗೆ ಇರಲಿ. ಈಗ ನಾವು ಕ್ಯಾರೆಟು, ಮೂಲಂಗಿ ಹಾಗೂ ಆಲೂಗಡ್ಡೆನ ಚೆನ್ನಾಗಿ ತುರ್ಕೊಂಬಿಡೋಣ. ತುರಿದು ಹಾಕ್ಕೊಂಡ್ರೆ ಬೇಗನೆ ನಿಮಗೆ ರುಬ್ಲಿಕ್ಕೆ ಈಸಿ ಆಗುತ್ತೆ, ನೀಟಾಗಿ ರುಬ್ಕೊಳ್ಳುತ್ತೆ. ಕಟ್ ಮಾಡಿ ಪೀಸಸ್ ಕೂಡ ಹಾಕ್ಕೋಬೋದು, ಬಟ್ ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ. ಈಗ ಈ ಕ್ಯಾರೆಟನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳೋಣ. ಮೂಲಂಗಿನ ಹಾಕ್ಕೊಳ್ತೀನಿ. ಆಲೂಗಡ್ಡೆನೂ ತುರ್ಕೊಂಬಿಡೋಣ. ಆಲೂಗಡ್ಡೆ ಮಾತ್ರ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಲಿಕ್ಕೆ, ನಮ್ಮ ಕಣ್ಣು ಕೆಳಗೆ ಇರುವಂಥ ಬ್ಲ್ಯಾಕ್ ಸರ್ಕಲ್ಸ್ ರಿಮೂವ್ ಮಾಡೋಕ್ಕೆ, ಕಪ್ಪು ಕಲೆಗಳನ್ನು ರಿಮೂವ್ ಮಾಡೋದಕ್ಕೆ ಆಲೂಗಡ್ಡೆ ತುಂಬಾ ಸಹಾಯಕಾರಿ. ಈ ಆಲೂಗಡ್ಡೆ ಕೂಡ ನಾವು ಜಾರೊಳಗೆ ಹಾಕ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ ನಾವೇನು ತುಳಸಿ ಸೊಪ್ಪು ತೊಗೊಂಡಿರ್ತೀವಿ, ತುಳಸಿ ಸೊಪ್ಪು ಅದನ್ನು ಹಾಕ್ಕೊಳ್ಳೋಣ. ಇದಾದಮೇಲೆ ಕ್ಲೋಸ್ ಮಾಡಿ ನಾನೀಗ ನೀಟಾಗಿ ಇದನ್ನು ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಇದು ರುಬ್ಕೊಂಡು ಬಂದಿದ್ದೀನಿ. ಈ ಥರ ಜ್ಯೂಸ್ ಟೈಪ್ ಆಗಿದೆ. ಇದನ್ನು ಈಗ ಒಂದು ಪಾತ್ರೆಗೆ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದರ ಮೇಲೆ ಥರ ಎಲ್ಲ ಜ್ಯೂಸನ್ನು ಹಾಕ್ಕೊಂಡು ಥರ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ನಾವು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಕ್ರೀಮ್ ಅನ್ನೋದೇನಿದೆ ಅದರಲ್ಲಿ ನಿಮಗೆ ಲಂಪ್ಸ್ ಥರ ಆಗಲಿ ಏನೋ ಒಂಥರ ಹೊರಟಾಗಿ ಬರಲ್ಲ, ಸ್ಮೂತಾಗಿ ಬರುತ್ತೆ ಕ್ರೀಮು ನಾವು ಮಾಡಿಕೊಂಡಾಗ. ನೋಡಿ, ಈ ಥರ ರಸ ಬಂದಿದೆ ನಮಗೆ. ಇದನ್ನು ಸ್ಟವ್ ಮೇಲಿಟ್ಟು ನೀಟಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ತಾ ಬಿಸಿ ಮಾಡ್ಕೊಳ್ಳೋಣ. ಕೈ ಬಿಡದೆ ತಿರುಗಿಸ್ತಾ ಇರಿ, ಯಾಕಂತಂದರೆ ಈ ರೈಸ್ ಏನು ಹಾಕಿದ್ದೀವಿ ಇದು ತಳ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಿ. ನೋಡಿ, ಗಂಜಿ ಕನ್ಸಿಸ್ಟೆನ್ಸಿಗೆ ಬಂದಿದೆ.
ಒಂದು ಸ್ವಲ್ಪ 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ತುಂಬಾ ಸೇಫ್ ಆಗಿರುವಂಥ ಒಂದು ಹೋಮ್ ಮೇಡ್ ಫೇಸ್ ಕ್ರೀಮ್ ರೆಡಿಯಾಗಿ ಹೋಗುತ್ತೆ. ಕಲರ್ ಸ್ವಲ್ಪ ಒಂಥರ ಬ್ರೌನಿಷ್ ಬಂದಿದೆ, ಯಾಕಂತಂದರೆ ಆಲೂಗಡ್ಡೆನ ನಾವು ಸಿಪ್ಪೆ ತೆಗೆದಿಲ್ಲ, ಅದೇ ಥರ ತುರಿದು ಹಾಕಿದ್ದೀವಿ. ಪ್ಲಸ್ ತುಳಸಿನೂ ಮಿಕ್ಸ್ ಮಾಡಿರೋದ್ರಿಂದ ಕಲರ್ ಬಂದು ನಿಮಗೆ ಒಂಥರ ಕಾಫಿ ಕಲರ್ ಶೇಡಲ್ಲಿ ಬಂದಿದೆ ಇದು ಕ್ರೀಮು. ಕೊರಿಯನ್ಸ್ ಕ್ರೀಮಲ್ಲೆಲ್ಲ ರೈಸೇ ತುಂಬ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅದರ ಜೊತೆಗೆ ಎಲ್ಲ ವಿಟಮಿನ್ಸ್ ಇರೋವಂಥ ವೆಜಿಟೇಬಲ್ ಸೇರಿಸಿ ಪ್ಯಾಕ್ ಮಾಡಿರೋದ್ರಿಂದ ನಮ್ಮ ಫೇಸಿಗೆ ತುಂಬಾ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಡೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ಕೊಳ್ಳಿ, ತುಂಬ ಒಂದು ವಾರಾನುಗಟ್ಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಥರ ಮಾಡ್ಕೋಬೇಡಿ. ಇದೆ ತುಂಬ ದಿವಸ ನಿಮಗೆ ಯೂಸ್ ಆಗುತ್ತೆ. ಬೆಳಗ್ಗೆ ಹೊತ್ತು ಸ್ನಾನಕ್ಕೂ ಮುಂಚೆ ಒಂದು 15 ಮಿನಿಟ್ಸ್ ಮುಂಚೆ ಹಚ್ಕೊಳ್ಳಿ. ನೈಟ್ ಅಂತೂ ಹಚ್ಕೊಂಡು ಮಲ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನಿವಾಗ ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಅರಿಶಿನ ಪುಡಿ ಬೆರೆಸ್ಕೊಳ್ತಾ ಇದ್ದೀನಿ. ನಮ್ಮ ಮುಖಕ್ಕೆ ಕಲರ್ ಆಗೋದು ಬೇಡ, ಯೆಲ್ಲೋ ಕಲರ್ ಆಗೋದು ಬೇಡ ಅನ್ನೋದು ಅರಿಶಿನ ಪುಡಿನ ಸ್ಕಿಪ್ ಮಾಡಿ ಈ ನ್ಯಾಚುರಲ್ ಫೇಸ್ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಪ್ಲಸ್ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇವೆಲ್ಲ ನಮ್ಮ ಚರ್ಮನ ಒಳಗಿಂದನೇ ರಿಪೇರ್ ಮಾಡ್ತಾ ಹೋಗುತ್ತವೆ. ನೋಡಿ, ಇದು ಆಗಿದೆ. ಇವಾಗ ಇಷ್ಟು ತಿಕ್ಕಾದರೆ ಸಾಕು. ಆಫ್ ಮಾಡಿ ಇಳಿಸ್ಬಿಡೋಣ. ಇದು ಆರಿದ ಮೇಲೆ ನಾನು ತೋರಿಸ್ತೀನಿ ಇದು ಹೇಗೆ ರೆಡಿಯಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ನಾನು ಬೌಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ಎಷ್ಟು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಈ ಕ್ರೀಮು. ಇದಕ್ಕೆ ಇವಾಗ ನಾನೇನು ಮಾಡ್ತೀನಿ, ಒಂದೇ ಒಂದು ಸ್ಪೂನ್ನಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡೋಣ. ನಿಮಗೆ ಇನ್ನೂ ಸ್ವಲ್ಪ ಮಾಯ್ಶ್ಚರ್ ಕೊಡುತ್ತೆ ರೋಸ್ ವಾಟರ್ ಆ್ಯಡ್ ಮಾಡಿದ್ರೆ. ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ. ಮುಖ ಇಲ್ಲ ಒಂಥರ ತುಂಬ ರಫ್ ಆಗುತ್ತೆ ಅಂತ ಅನಿಸಿದ್ರೆ ಆಗ ಎರಡು ಡ್ರಾಪ್ ಗ್ಲಿಸ್ರಿನ್ ಹಾಕ್ಕೊಳ್ಳಿ. ಗ್ಲಿಸ್ರಿನ್ ಹಾಕ್ಕೊಳ್ಳೋದ್ರಿಂದ ಇನ್ನೂ ಮಾಯ್ಶ್ಚರ್ ಆಗುತ್ತೆ ನಿಮ್ಮ ಸ್ಕಿನ್ ಎಲ್ಲ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಶೈನಿಂಗ್ ಕನ್ಸಿಸ್ಟೆನ್ಸಿ ಬಂತು. ನೀವು ಇದಕ್ಕೆ ಬೇಕಾದರೆ ಇನ್ನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಕೂಡ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸ್ಕಿನ್ ಫೇಶಿಯಲ್ ಕ್ರೀಮು ರೈಸ್, ಕ್ಯಾರೆಟು, ರ್ಯಾಡಿಶು, ಪೊಟ್ಯಾಟೊ, ತುಳಸಿ ಇವೆಲ್ಲ ಹಾಕಿ ನಾನು ಒಂದು ಹೋಮ್ ಮೇಡ್ ಫೇಶಿಯಲ್ ಕ್ರೀಮನ್ನು ರೆಡಿ ಮಾಡಿದ್ದೀನಿ. ನೀವು ಖಂಡಿತ ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೆ ನೀವೇ ರಿಸಲ್ಟ್ಸ್ ತಿಳ್ಕೊಳ್ತೀರಾ. ಯಾವುದೇ ಆಗಲಿ ಕನ್ಸಿಸ್ಟೆನ್ಸಿಯಾಗಿ ನಾವು ಯೂಸ್ ಮಾಡಿದಾಗಲೇ ಅದರ ಪ್ರಾಪರ್ಟೀಸ್ ನಮಗೆ ಅರ್ಥ ಆಗುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಕೆಮಿಕಲ್ಸ್ ಇಲ್ಲ, ಏನೇನೂ ಇಲ್ಲ. ಪ್ಯೂರ್ಲಿ ಹೋಮ್ ಮೇಡು, ಪ್ಯೂರ್ಲಿ ಹೋಮ್ ಇಂಗ್ರೀಡಿಯೆಂಟ್ಸ್, ನಮ್ಮ ಕಿಚನಲ್ಲಿ ಸಿಗುವಂಥ ವೆಜಿಟೇಬಲ್ಸ್ ತೊಗೊಂಡು ನಾವು ಮಾಡಿರೋವಂಥದ್ದು. ಇದನ್ನು ಟ್ರೈ ಮಾಡಿ, ಖಂಡಿತ ನೀವು ಒಂದು ರಿಸಲ್ಟ್ ಅಂತೂ ತೊಗೊಳ್ತೀರಾ. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ನಿಮ್ಮ ಸ್ಕಿನ್ಗೆ ಡೀಪಾಗಿ ನರಿಷ್ ಮಾಡ್ತೆ ಒಳಗಡೆಯಿಂದ. ಈ ಕ್ರೀಮ್ನ ಅಪ್ಲೈ ಮಾಡಿ ನೀವು ನನಗೆ ಕಮೆಂಟ್ಸಲ್ಲಿ ರಿಸಲ್ಟನ್ನು ತಿಳಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.